ಮಾಡುವಂಥ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದನ್ನು ಫಸ್ಟು ಮ್ಯಾರಿನೇಟ್ ಮಾಡಬೇಕು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅರಿಶಿನ ಪುಡಿ, ಖಾರದ ಪುಡಿ 1 ಸ್ಪೂನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇದೊಂದು 15 ನಿಮಿಷ ನೆನಿಬೇಕು. ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೋಂಪು, ಒಂದು ಸ್ಟಾರು, 1 ಎಲೆ, ನಾನು ಅರ್ಧ ಮಾಡಿ ಹಾಕಿದ್ದೀನಿ, 2 ಏಲಕ್ಕಿ, ಲವಂಗ, ಚಕ್ಕೆ, ಈರುಳ್ಳಿ ನೋಡಿ. ಹಾಗೆ ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಬ್ರೌನ್ ಆಗೋವರೆಗೂ ನೋಡಿ. ಇಷ್ಟು ಬ್ರೌನ್ ಆದರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಹಾಕಿ ಸ್ವಲ್ಪ ಹಾಗೆ ಕೈ ಆಡಿಸ್ಬೇಕು. ಅದು ಸ್ವಲ್ಪ ಸ್ಮೆಲ್ ಬರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟದು. ನೋಡಿ 15 ನಿಮಿಷ ಆಗಿದೆ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಗೆ ತಿರುಗಿಸ್ಕೊಡ್ಬೇಕು. ನೋಡಿ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊ ರುಬ್ಬಿ ಹಾಕ್ತಾ ಇರೋದು. ಒಂದು ಸ್ಪೂನ್ ಧನಿಯಾ ಪುಡಿ, ಜೀರಿಗೆ ಪುಡಿ 1 ಸ್ಪೂನು, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ತಿರುಗಿಸ್ಕೊಡಿ. ನೋಡಿ ಹೀಗೆ ತಿರುಗಿಸ್ಕೊಟ್ಟಿದ್ದೀನಿ. ಮತ್ತು ನಿಮಗೆ ಉಪ್ಪು ಖಾರ ರುಚಿ ನೋಡ್ಕೊಳ್ಳಿ. ಉಪ್ಪು ಖಾರ ಹಾಕಬೇಕು ಅಂದರೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಳ್ಳಿ. ಮತ್ತು ಕರ್ಡ್ ಹಾಕ್ಕೊಳ್ಳಿ. ಕರ್ಡ್ ಹಾಕಿ ಹಾಗೆ ತಿರುಗಿಸ್ಕೊಡಿ. ನೋಡಿ ಹಿಂಗೆ ತಿರುಗಿಸ್ಕೊಟ್ಟಿದ ಮೇಲೆ ಮತ್ತು ನೀರು ಹಾಕ್ಕೊಳ್ಳಿ. ನಾನು ಮಿಕ್ಸಿ ಜಾರಿಗೆ ಅದರಲ್ಲೇ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳಿ. ಮತ್ತು ಒಂದು ಮುಚ್ಚಳ ಹಾಕಿ ಮುಚ್ಚಿ. ನೋಡಿ ಚಿಕನ್ ಗ್ರೇವಿ ರೆಡಿ. ಹೋಟೆಲ್ನಲ್ಲಿ ಮಾಡುವಂಥ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇದು ನಾನು ಮಾಡಿರೋದು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಕೊಡಿ.